ಸ್ನೇಹಿತರೆ ನಮಸ್ಕಾರ. ಹೆತ್ತು ಹೊತ್ತು ಸಾಕಿದಂಥ ತಾಯಿಗೆ ಚಟ್ಟ ಕಟ್ಟಿದಂಥ ಪಾಪಿ ಮಗನ ಕಥೆ ಇದು. ಮಲಗಿದ್ದಂಥ ತಾಯಿಯನ್ನು ಬೆಂಕಿ ಹಚ್ಚಿ ಸುಟ್ಟು ಹಾಕಿದಂಥ ಭೀಕರ ಘಟನೆಗೆ ಮಂಗಳೂರು ಸಾಕ್ಷಿಯಾಗಿರೋದು. ಇದೀಗ ಈ ಕ್ರೂರಿ ಮಗನನ್ನು ಪೊಲೀಸ್ನವರು ಸೆರೆ ಹಿಡಿಯಲು ಕೂಡ ಯಶಸ್ವಿಯಾಗಿದ್ದಾರೆ. ಬಂಧಿಸಿದಂಥ ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ಮಗ ಸ್ಫೋಟಕ ಮಾಹಿತಿಯನ್ನು ಕೂಡ ಬಿಚ್ಚಿಟ್ಟಿದ್ದಾನೆ. ಸ್ನೇಹಿತರೆ, ಯಾವ ತಂದೆ ತಾಯಿಗೂ ಕೂಡ ನಾವು ಒಂದು ಕೇಳ್ಕೊಳ್ಳೋದೇನು ಅಂದರೆ ಇಂಥ ಮಕ್ಕಳು ಹುಟ್ಟಲೇಬಾರ್ದು ಅಂತ. ವಯಸ್ಸಾಗ್ತಿದ್ದ ಹಾಗೆ ಮಕ್ಕಳಾಗುವಂತಹ ಪೋಷಕರೇ ಇಂತಹ ಮಕ್ಕಳಿಗೆ ಹೊರೆ ಹಾಕ್ತಾರೆ ಅಂದರೆ ಹೇಗೆ? ಇಂಥ ಮಕ್ಕಳನ್ನು ಹೆತ್ತರೆಷ್ಟು ಬಿಟ್ಟರೆಷ್ಟು ಅನಿಸ್ಬಿಡುತ್ತೆ. ಕೆಟ್ಟ ತಂದೆ ಇರಬಹುದು, ಆದರೆ ಕೆಟ್ಟ ತಾಯಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಒಂದು ಮಾತಿದೆ. ಆದರೆ ಈತ ಅಂತಹ ತ್ಯಾಗಮಯಿ ತಾಯಿಯನ್ನೇ ಜೀವಂತವಾಗಿ ಸುಟ್ಟು ಹಾಕಿಬಿಟ್ಟಿರೋದು. ಈ ಬೀಭತ್ಸ ಕೃತ್ಯದ ಬಗ್ಗೆ ಹೇಳ್ತಾ ಹೋದರೆ ನಿಮ್ಮೆಲ್ರಿಗೂ ಕೂಡ ಕೋಪ ರೋಷ ಉಕ್ಕಿಬಿಡುತ್ತೆ. ಹೌದು, ಈತ ಮಾಡಿರೋದು ಒಂದೆರಡಲ್ಲ. ಆ ತಾಯಿಯನ್ನು ಕೊಲ್ಲಬೇಕಾದ್ರೆ ಆತನ ಮನಸ್ಥಿತಿ ಯಾವ ಮಟ್ಟಿಗೆ ವಿಪರೀತಕ್ಕೆ ಹೋಗಿತ್ತು ಅನ್ನೋದನ್ನು ನೀವು ಕೇಳಿಬಿಟ್ರೆ ನಿಜಕ್ಕೂ ಈ ಥರದ ಒಂದಿಷ್ಟು ಕ್ರೂರಿಗಳು ಕೂಡ ಈ ಭೂಮಿಯ ಮೇಲೆ ಬದುಕಿದ್ದಾರಾ ಅನಿಸ್ಬಿಡುತ್ತೆ. ಆ ತಾಯಿಯ ಕ್ಷಣದಲ್ಲಿ ಅದು ಯಾವ ರೀತಿ ಒದ್ದಾಡಿದ್ರು, ಕೈ ಮುಗಿದು ಬೇಡ್ಕೊಂಡಿದ್ರು, ಅಂಗ್ಲಾಚ್ಕೊಂಡಿದ್ರು. ಸ್ನೇಹಿತರೆ, ಈ ಪರಿಯಾದ ಮನಸ್ಥಿತಿ ಮಗನಿಗೆ ಯಾಕೆ ಬಂತು ಅನ್ನೋದನ್ನು ನೋಡ್ತಾ ಹೋಗೋಣ. ನಾನು ನಿಮ್ಮ ರಾಕೇಶ್ ಆರುಂಡಿ. ಈ ಘಟನೆ ನಡೆದಿರೋದು ಕಾಸರಗೋಡು ಮಂಜೇಶ್ವರ ತಾಲೂಕಿನ ವರ್ಕಾಡಿಯಲ್ಲಿ. ಮಕ್ಕಳಿಗಾಗಿ ಜೀವವನ್ನು ಕೂಡ ಮೀಸಲಿಡ್ತಕ್ಕಂಥ ತ್ಯಾಗಮಯಿ ತಾಯಿ ಅಂತ ಕರಿತೀವಿ. ತಾಯಿಯನ್ನು ಎಷ್ಟು ಹೊಗಳಿದ್ರೂ ಕೂಡ ಸಾಲೋದಿಲ್ಲ. ಆದರೆ ಅಂತಹ ಜೀವವನ್ನೇ ಪಾಪಿ ಮಗ ಕೊಂದು ಹಾಕಿಬಿಟ್ಟಿರೋದು. ಮಾರಕಾಸ್ತ್ರಗಳಿಂದ ಹೊಡೆದು ಬಳಿಕ ಮನೆಯಿಂದಾನೇ ಕಾಡಿಗೆ ಎಸ್ತಾಕಿರೋದು. ನಂತರ ಬಳಿಕ ಪೆಟ್ರೋಲ್ ಹಾಕಿ ಹೆತ್ತ ಕರುಳಿಗೆ ಕೊಳ್ಳಿಯನ್ನು ಕೂಡ ಇಟ್ಟುಬಿಟ್ಟಿರೋದು. ಮಂಜೇಶ್ವರದಲ್ಲಿ ರಕ್ತ ಹರಿಸಿದಂತಹ ಇಂಥ ಕ್ರಿಮಿ ಕೊನೆಗೂ ಕೂಡ ಉಡುಪಿಯಲ್ಲಿ ಲಾಕ್ ಆಗಿಬಿಟ್ಟಿದ್ದಾನೆ. ಇಂತಹ ಕಟುಕ ಪುತ್ರನನ್ನು ಪಡೆದಂಥ ನತದೃಷ್ಟ ತಾಯಿ ಯಾರು, ಎಲ್ಲಿ ನಡೆದಿದ್ದು, ಹೇಗಾಯಿತು ಅನ್ನೋ ವಿವರಣೆ. ಆ ತಾಯಿ ಹೆಸರು ಹೀಲ್ಡಾ. ಆಕೆಯ ವಯಸ್ಸು 60 ವರ್ಷ, ಇಳಿ ವಯಸ್ಸು. ತಾಯಿ ಹೀಲ್ಡಾಗಿ ಇಬ್ಬರು ಮಕ್ಕಳು ಕೂಡ ಇದ್ದಾರೆ, ಅಲ್ವಿನ್ ಮೊಂತೆರೋ ಜೊತೆಗೆ ಮೆಲ್ವಿನ್ ಮೊಂತೆರೋ. ಅಲ್ವಿನ್ ಮೊಂತೆರೋ ಸದ್ಯ ಗಾಲ್ಫ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ತಾಯಿ ಜೊತೆ ವಾಸವಿದ್ದಂಥ ಮೆಲ್ವಿನ್ ಮಾದಕ ವ್ಯಸನಗಳಿಗೆ ದಾಸನಾಗಿಬಿಟ್ಟಿದ್ದಂತೆ. ಇನ್ನು ತಂದೆ ಲೂಯಿಸ್ ಮೊಂತೆರೋ ತೀರು ಹೋಗಿಬಿಟ್ಟಿದ್ದಾರೆ. ತಾಯಿಗೆ ಮಾನಸಿಕವಾಗಿ ಸ್ಥೈರ್ಯ ತುಂಬಬೇಕಾಗಿದ್ದಂಥ, ತಾಯಿಗೆ ಆಸರಿ ಆಗಬೇಕಾಗಿದ್ದಂತಹ ಮಗನೇ ಇಂತಹ ಕೃತ್ಯಕ್ಕೆ ಮುಂದಾಗಿ ಬಿಟ್ಟಿರೋದು. ಜೂನ್ 25 ತಡರಾತ್ರಿ ಈ ಪಾಪಿ ಮಗನ ತಲೆಯಲ್ಲಿ ಅದು ಯಾವ ಹುಳ ಹೋಗ್ತೋ ಗೊತ್ತಿಲ್ಲ, ಯಾವ ರೀತಿಯಾಗಿ ಆಡ್ತೋ ಗೊತ್ತಿಲ್ಲ. ಮಧ್ಯರಾತ್ರಿ 1 ಗಂಟೆಗೆ ತಾಯಿ ಹೀಲ್ಡಾಳ ತಲೆ ಮೇಲೆ ಮೆಲ್ವಿನ್ ಮಾರಕಾಸ್ತ್ರಗಳಿಂದ ಮನ ಬಂದಂತೆ ಹೊಡೆಯೋಕ್ಕೆ ಶುರು ಮಾಡಿಬಿಡ್ತಾನೆ. ಬಳಿಕ ಅಲ್ಲಿಂದ ಆ ತಾಯಿಯನ್ನು ಥರ ನೆಲದಲ್ಲಿ ಎಳೆದುಕೊಂಡು ಹೋಗಿ ಮನೆಯ ಹಿಂಭಾಗಕ್ಕೆ ಹೋಗಿ ಕಾಡಿನಂತಿರೋ ಜಾಗದಲ್ಲಿ ಹೆಸ್ದುಬಿಡ್ತಾನೆ. ಅಲ್ಲೇ ಮಣ್ಣು ಹಾಕಿ ಮುಚ್ಚಿಬಿಟ್ಟಿದ್ರೆ ಅಲ್ಲಿಗೆ ಮುಗಿದು ಹೋಗ್ಬಿಡ್ತಿತ್ತಾನೆ. ಇವನ ಕ್ರೂರತನ ಯಾವ ರೀತಿಯಾಗಿದೆ ಅಂದರೆ ಬಳಿಕ ಅಷ್ಟಕ್ಕೂ ಕೂಡ ಸುಮ್ಮನಾಗದೆ ಪೆಟ್ರೋಲನ್ನು ತೆಗೆದುಕೊಂಡು ಬಂದು ಅಲ್ಲೇ ಪೆಟ್ರೋಲನ್ನು ಆ ದೇಹದ ಮೇಲೆ ಸುರಿದು ಇಡೀ ಪ್ರಾಣ ಪಕ್ಷಿ ಹಾರಿ ಹೋಗಿರ್ತಕ್ಕಂಥ ಜೀವದ ಮೇಲೆ ಪೆಟ್ರೋಲನ್ನು ಸುರಿದು ಜೀವಂತವಾಗಿ ಸುಟ್ಟು ಹಾಕಿಬಿಟ್ಟಿರೋದು. ಇನ್ನು ತಾಯಿ ಹೀಲ್ಡಾಳ ಪಕ್ಕದ ಮನೆಯಲ್ಲಿ ಹೀಲ್ಡಾಳ ತಮ್ಮ ವಿಕ್ಟರ್ ಮನೆ ಕೂಡ ಇತ್ತಂತೆ. ಈತನ ಪುಂಡಾಟ ಅಲ್ಲಿಗೆ ನಿಂತಿಲ್ಲ. ಆ ಪಕ್ಕದ ಮನೆಯಲ್ಲಿ ಹೀಲ್ಡಾಳ ತಮ್ಮ ವಿಕ್ಟರ್ ಮನೆ ಇತ್ತಲ್ವ, ಆ ವಿಕ್ಟರ್ ವಿದೇಶದಲ್ಲಿ ಕೆಲಸ ಮಾಡ್ತಾಯಿದ್ರಂತೆ. ಆತನ ಪತ್ನಿ 30 ವರ್ಷದ ಲೊಲಿಟಾ ತನ್ನ 5 ವರ್ಷದ ಮಗುವಿನೊಂದಿಗೆ ಅಲ್ಲಿ ವಾಸ ಮಾಡ್ತಾ ಇದ್ದಾಳೆ. ಈತ ತಾಯಿಯನ್ನು ಈ ರೀತಿಯಾಗೆಲ್ಲ ಮಾಡಿದ ನಂತರ, ಸುಟ್ಟು ಹಾಕಿದ ನಂತರ ಮೆಲ್ವಿನ್ ತನ್ನ ಅತ್ತೆ ಲೊಲಿಟಾ ಮನೆಯ ಬಾಗಿಲು ಕೂಡ ಬರೆದುಬಿಟ್ಟಿದ್ದಾನೆ ಮಧ್ಯರಾತ್ರಿ. ಲೊಲಿಟಾಳಿಗೆ ತನ್ನ ತಾಯಿಗೆ ಹುಷಾರಿಲ್ಲ, ಸೀರಿಯಸ್ ಆಗಿದ್ದಾಳೆ ಅಂತ ಹೇಳಿದಾನೆ. ಆರಂಭದಲ್ಲಿ ಬಾಗಿಲು ತಟ್ಟಿದ ಮೇಲೆ ನನ್ನ ತಾಯಿಗೆ ಹುಷಾರಿಲ್ಲ, ಸೀರಿಯಸ್ ಆಗಿದ್ದಾಳೆ ಅಂತ ಹೇಳಿ ಬಾಗಿಲು ತಟ್ಟಿ ಏನೋ ವಿಚಾರಿಸ್ಲಿಕ್ಕೆ ಅಂತ ಮುಂದಾಗ್ಬಿಟ್ಟಿದ್ದಾನೆ. ಇದನ್ನು ಕೇಳಿದಂಥ ಲೊಲಿಟಾ ಪಕ್ಕದಲ್ಲಿದ್ದಂಥ ಮಗುವನ್ನು ಒಂಟಿಯಾಗಿ ಮನೇಲಿ ಬಿಟ್ಟು ಓಡೋಡಿ ಬಂದುಬಿಟ್ಲಂತೆ. ಅದಾದ ಮೇಲೆ ಮನೆಗೆ ಬಂದಂಥ ಲೊಲಿಟಾಳಿಗೂ ಕೂಡ ಹೊಡಿಲಿಕ್ಕೆ ಶುರು ಮಾಡಿ ಮತ್ತೆ ಆಕೆಯನ್ನು ಮಾರಕಾಸ್ತ್ರಗಳಿಂದ ಅವಳಿಗೂ ತಲೆಗೂ ಹೊಡೆದು ಪೆಟ್ರೋಲನ್ನು ಸುರಿದು ಮತ್ತು ಆಕೆಗೂ ಕೂಡ ಬೆಂಕಿಯನ್ನು ಹಚ್ಚಲಿಕ್ಕೆ ಮುಂದಾಗಿಬಿಟ್ಟಿದ್ದಾನೆ. ಆಗ ಅಲ್ಲಿಂದ ಲೊಲಿಟಾ ಎದ್ನೋ ಬಿದ್ನೋ ಅಂತ ತಪ್ಪಿಸ್ಕೊಂಡು ಕಾಡಿಗೆ ಓಡೋಗಿರೋದು. ಮುಂಜಾನೆ 5 ಗಂಟೆಗೆ ಒಂದು ಮನೆ ಬಳಿ ಹೋದಾಗ ಅಲ್ಲಿಯವರು ನೋಡಿ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಆ ಲೊಲಿಟಾಳನ್ನ ದಾಖಲು ಮಾಡ್ತಾರೆ. ಸದ್ಯ ಲೊಲಿಟಾ ICUನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಜೀವನ್ಮರಣದ ನಡುವೆ ಹೋರಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಸ್ವಲ್ಪ ಆಕೆ ಚೇತರಿಸ್ಕೊಳ್ಬೇಕು, ಮಾತನಾಡಬೇಕು, ಒಂದಿಷ್ಟು ಪೊಲೀಸ್ ಸ್ಟೇಟ್ಮೆಂಟ್ಸ್ಗಳನ್ನು ಕೊಡಬೇಕು. ಅದೆಲ್ಲವೂ ಕೂಡ ಮುಂದಿನ ಕಾರ್ಯವೈಖರಿ ಕಾರ್ಯಾಚರಣೆ ಕೂಡ.
ಇನ್ನು ತಾಯಿಯನ್ನು ಕೊಂದು ಅತ್ತೆಯನ್ನು ಕೊಲ್ಲಲು ಯತ್ನಿಸಿದಂಥ ಈ ಪಾಪಿ ಮೆಲ್ವಿನ್ ರಾತ್ರಿ ಇಡೀ ಮನೇಲಿ ಕಾಲ ಕಳೆದಿದ್ದಂತೆ. ಬಳಿಕ ಬೆಳಗ್ಗೆ ವಿಚಾರ ಊರಿನವ್ರಿಗೆ ಗೊತ್ತಾಗುತ್ತಲೇ ಒಬ್ಬೊಬ್ಬರೇ ಅಲ್ಲಿಗೆ ಬರ್ತಾ ಇದ್ದಾರೆ. ಅಲ್ಲಿಂದ ಮೆಲ್ವಿನ್ 2 ಕಿಲೋಮೀಟ್ರು ಓಡಿ ಹೋಗಿ ಅಲ್ಲೊಂದು ಆಟೋ ಹಿಡ್ಕೊಂಡು ಅಲ್ಲಿಂದ ಹೊಸ ಅಂಗಡಿಗೆ ತಲುಪಿರೋದು. ಬಳಿಕ ಮಂಗಳೂರು ಬಸ್ ಹತ್ತಿ ಮಂಗಳೂರು KSRTC ಬಸ್ ಸ್ಟ್ಯಾಂಡ್ನಲ್ಲಿ ಕೂಡ ಇಳ್ಕೊಂಡು ಅಲ್ಲೊಂದು ಸ್ವಲ್ಪ ಸಮಯವನ್ನು ಕೂಡ ಕಳೆದು ಅಲ್ಲಿಂದ ಕುಂದಾಪುರ ಬಸ್ ಹತ್ತಿ ಬೈಂದೂರಿಗೆ ತಪ್ಪಿಸ್ಕೊಂಡು ಹೋಗಿದ್ದಂಥ ಒಂದು ಧೈರ್ಯ ಮೆಚ್ಚಬೇಕು. ಅದು ಇಡೀ ರಾತ್ರಿ, ನಾನು ಮಧ್ಯರಾತ್ರಿ ಒಂದು 2 ಗಂಟೆಯ ಸುಮಾರಿಗೆ ಘಟನೆ ನಡೆದಿರೋದು, ತಾಯಿಯನ್ನು ಆ ರೀತಿಯಾಗಿ ಸುಟ್ಟು ಹಾಕಿರೋದು. ಅದಾದ ಮೇಲೆ ಪಕ್ಕದ ಮನೆಯ ಲೊಲಿಟಾಳ ಜೊತೆಗೂ ಒಂದಿಷ್ಟು ಜಗಳಗಳಾಗಿದೆ, ಆಕೆಯನ್ನು ಕೂಡ ಸುಟ್ಟು ಹಾಕ್ಲಿಕ್ಕೆ ಮುಂದಾಗಿದ್ದಾನೆ. ಅದಾದ ಮೇಲೆ ಇಳಿ ಮುಂಜಾನೆಯವರೆಗೂ ಕೂಡ ಅದು ಯಾವ ಧೈರ್ಯದ ಮೇಲೆ ಕೂತಿದ್ನೋ ಗೊತ್ತಿಲ್ಲ. ಸದ್ಯ ಈ ಮೆಲ್ವಿನ್ ಅರ್ತ್ ಮೂವರ್ಸ್ ಆಪ್ರೇಟರ್ ಆಗಿ ಕೆಲಸ ಮಾಡ್ಕೊಂಡಿದ್ದಂತೆ. ಬೈಂದೂರು ಸುತ್ತಮುತ್ತ ಕಲ್ಲಿನ ಕೋರೆಯಲ್ಲೂ ಕೂಡ ಒಂದಿಷ್ಟು ಕೆಲಸವನ್ನು ಮಾಡ್ಕೊಂಡಿದ್ದಂತೆ. ಅದರಿಂದ ಆ ಜಾಗಕ್ಕೆ ಹೋಗಲು ಆತ ಇಲ್ಲಿಗೆ ಬಂದಿದ್ದ ಅನ್ನೋ ಒಂದು ಸಂಶಯ ಆಧಾರದ ಮೇಲೆ ಬೈಂದೂರು ಪೊಲೀಸರು ಕೂಡ ಕೇರಳ ಪೊಲೀಸ್ನವರ ಸಹಕಾರವನ್ನು ಪಡೆದು ಕೇರಳ ಪೊಲೀಸ್ನವರು ಆತನನ್ನು ಬೈಂದೂರಿನಲ್ಲಿ ಬಂಧಿಸಿರೋದು. ಆರೋಪಿ ಮೆಲ್ವಿನ್ ಮೊಂತೆರೋ ಈಗಾಗಲೇ ಪೊಲೀಸ್ ಇನ್ವೆಸ್ಟಿಗೇಷನನ್ನು ಎದುರಿಸ್ತಾ ಇದ್ದಾನೆ. ಆದರೆ ಏನೂ ಕೂಡ ಬಾಯಿ ಬಿಡ್ತಾ ಇಲ್ಲ. ಆತ ಬಾಯಿ ಬಿಟ್ಟಿರೋದು ಒಂದೇ, ಪೊಲೀಸ್ ಭಾಷೆಯಲ್ಲಿ ಎಷ್ಟು ವಿಚಾರಿಸಿದ್ರು ಕೂಡ ಯಾಕೆ ಈ ಥರದ ಕೃತ್ಯವನ್ನು ಎಸಗದೆ ನೀನು, ಏನು ಕಾರಣ, ಎಲ್ಲ ರೀತಿಯಾಗೂ ಕೂಡ ಆತನನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಆದರೆ ಅವನು ಬಿಟ್ಟಿರೋದು ಒಂದೇ ಒಂದು ಅಂಶ, ನನಗಿನ್ನೂ ಮದುವೆ ಆಗಿಲ್ಲ ಅನ್ನೋ ಒಂದು ಮಾತನ್ನು ಆತ ಹೇಳಿದ್ದಾನಂತೆ. ಪದೇ ಪದೇ ಏನು ಕೇಳಿದ್ರು ನನಗಿನ್ನೂ ಮದುವೆ ಆಗಿಲ್ಲ ಅಂತ. ಈ ವಿಷಯ ಯಾಕೆ ಅವನಿಗೆ ಇಷ್ಟು ಕಾಡಿದೆಯೋ ಗೊತ್ತಾಗ್ತಾ ಇಲ್ಲ. ಸದ್ಯ ಸುತ್ತಮುತ್ತಲಿನವರು ಆ ಊರಿನವರು ಹೇಳೋ ರೀತಿಯಾಗಿ ಆತ ಬಹಳಷ್ಟು ಮಟ್ಟಿಗೆ ಮಾದಕ ವ್ಯಸನಗಳಿಗೆ ದಾಸನಾಗಿಬಿಟ್ಟಿದ್ದ. ಗಾಂಜಾ ಇರ್ಬೋದು, ಪ್ರತಿಯೊಂದು ಕೂಡ ಮದ್ಯ ಸೇವನೆ ಮಾಡ್ತಾ ಇದ್ದ. ನಿರಂತರವಾಗಿ ಆತ ಯಾವಾಗಲೂ ಕೂಡ ನಶೆಯಲ್ಲೇ ಇರ್ತಾ ಇದ್ದ, ಅಮಲ್ನಲ್ಲಿ ತೇಲ್ತಾ ಇದ್ದ. ಜೊತೆ ಪ್ರತಿದಿನ ತಾಯಿ ಮತ್ತು ಮಗನ ಮಧ್ಯೆ ಸ್ವಲ್ಪ ಜಗಳ ಆಗ್ತಾಯಿತ್ತು. ಹಣಕ್ಕೋಸ್ಕರ ತಾಯಿಯನ್ನು ಕೂಡ ಪೀಡಿಸ್ತಾ ಇದ್ದ. ಜೊತೆಗೆ ಒಂದಿಷ್ಟು ಏನಾದರೂ ಆಲ್ಕೋಹಾಲ್ ಸೇವನೆ ಮಾಡಬೇಕು ಅಂದರೂ ತಾಯಿ ಬಳಿ ಹಣಕ್ಕಾಗಿ ಪೀಡಿಸ್ತಾ ಇದ್ದ. ಇನ್ನೊಂದು ಕಡೆ ಇನ್ನೊಬ್ಬ ಪುತ್ರ ಗಾಲ್ಫ್ನಲ್ಲಿದ್ದಾನೆ. ಹಾಗಾಗಿ ಅವನಿಗೆ ಹಣದ ಅವಶ್ಯಕತೆ ಬಿದ್ದಾಗೆಲ್ಲ ತಾಯಿ ಜೊತೆ ಈ ರೀತಿಯಾಗಿ ಜಗಳ ಮಾಡೋದು. ಅದೇ ಈ ಮಟ್ಟಿಗಿನ ಮಾದಕ ವ್ಯಸನ ಅವನ ತಲೆಗೆ ಜಾಸ್ತಿ ಆದಾಗ, ಹೆಚ್ಚಾದಾಗ, ಅದರ ನಶೆ ಜಾಸ್ತಿ ಆದಾಗ ಈ ರೀತಿಯಾದಂಥ ಕೃತ್ಯವನ್ನು ಕೂಡ ಎಸಗಿರಬಹುದು. ಇನ್ನು ಅಲ್ವಿನ್ ವಿದೇಶದಿಂದ ಬರಬೇಕು. ಅದಾದ ಮೇಲೆ ಈಲ್ಡಾ ಅವರ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಇನ್ನು ಪೊಲೀಸ್ನವರ ವಿಚಾರಣೆಯಲ್ಲಿ ಕೆಲವೊಂದು ಅಪ್ಡೇಟ್ಸ್ಗಳು ಸಿಗಬೇಕಾಗಿದೆ, ಯಾವ ಕಾರಣಕ್ಕೆ ಈಗ ಹಾಡ್ದ ಅಂತ. ಸ್ನೇಹಿತರು, ಒಂದಂತರೂ ಸತ್ಯ, ಬೆಂಗಳೂರಿನಲ್ಲೂ ಕೂಡ ಈ ಥರದ ಅನೇಕ ಘಟನೆಗಳು ನಡೀತಾ ಇರುತ್ತೆ. ಯಾಕೆಂದರೆ ಮಾದಕ ವ್ಯಸನಗಳಿದ್ದಾರಲ್ವ, ಈಗೆಲ್ಲ ತುಂಬ ಅವ್ರ ಕೈಗೆ ಸುಲಭವಾಗಿ ಸಿಗ್ತಕ್ಕಂಥ ಕೆಲವೊಂದು ಮಾದಕ ಪದಾರ್ಥಗಳು, ಅವುಗಳನ್ನು ತೆಗೆದುಕೊಂಡಾಗ ಹೇಗೆಲ್ಲ ಹಾಡ್ತಾರೆ ಅನ್ನೋದನ್ನ ಸುಮ್ಮನೆ ಇವ್ರ ಮೇಲೆ ಹರಿಹಾಯೋದು, ರೋಡ್ಗಳಲ್ಲಿ ವಾಹನಗಳನ್ನು ಹೈ ಸ್ಪೀಡ್ನಲ್ಲಿ ಹೋಗೋದು, ಜೊತೆಗೆ ಅವರಿವರ ಕಾರ್ಗಳನ್ನು ಕದಿಯೋದು, ಅವರ ಮನಸ್ಥಿತಿ ಒಂದು ರೀತಿಯಾಗಿರೋದಿಲ್ಲ. ಹಾಗಾಗಿ ಇಲ್ಲೂ ಕೂಡ ಅವನು ಅದೇ ಕಾರಣಕ್ಕೆ ತಾಯಿಯ ಮೇಲೆ ಈ ಥರದ ಒಂದು ಕೃತ್ಯವನ್ನು ಎಸಗಿರುವ ಚಾನ್ಸಸ್ ಕೂಡ ಇದೆ. ಆದರೆ ತಾಯಿ ಈ ದುರಂತಕ್ಕೆ ಸಾಕ್ಷಿ ಆಗಿಬಿಟ್ರಲ್ಲ ಅನ್ನೋದೇ ನಮಗೂ ಕೂಡ ಬಹಳಷ್ಟು ನೋವಿನ ಸಂಗತಿ. ಇಂಥ ಕ್ರೂರಿಯ ಕೈಯಲ್ಲಿ ಆಕೆ ತಾಯಿ ಸಿಕ್ಕು ನಲಿಗೆ ಹೋಗಿಬಿಟ್ರಲ್ಲ ಅನ್ನೋ ಬೇಜಾರು. ಅದೃಷ್ಟವಶಾತ್ ಪಕ್ಕದ ಅತ್ತೆ ಮೆಲ್ವಿನ್ ಅವರ ಅತ್ತೆ ಬದುಕಿರೋದೇ ಸದ್ಯ ಸೌಭಾಗ್ಯ ಅಂತ ಅನ್ನಿಸ್ತದೆ. ಸ್ನೇಹಿತರೆ, ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದ.